ಅದು ನ್ಯಾಚುರಲ್ ಆಗಿ ಆನ್ ದ ಸೆಟ್ಟೇ ಮಾಡಿ. ಕಟ್ಟಿಗೆ ತೊಗೊಂಡು ಹೊಡಿತಾ ನಿಜವಾದ ಕಟ್ಟಿಗೆ ತೊಗೊಂಡು ಆ ಫೋರ್ಸಲ್ಲಿ ಹೊಡೆದ್ರೆ ಬದುಕ್ತಾನ. VFX ಅಲ್ಲಿ ಯೂಸ್ ಮಾಡೋದು ತುಂಬ ಆರ್ಟಿಫಿಷಿಯಲ್ ಆಗಿ ಕಾಣುತ್ತೆ. ಅಂದರೆ ಇವರು ನೇಚರ್ಗೆ ಹತ್ತಿರ ಇರಬೇಕಾಗುತ್ತೆ. ಒಂದು ಬೆಂಕಿ ಅವಘಡ ನಡೆದ್ರೆ, ಬ್ಲಾಸ್ಟ್ ಆದರೆ ಏನೇನೆಲ್ಲ ಹಾರುತ್ತದ್ರಲ್ಲಿ, ಫ್ರೇಮು ಅಥವಾ ಶಾರ್ಟು ಎಲ್ಲ ಹಾಳಾಗೋಗುತ್ತೆ. Investing in cinemas without cinema knowledge is injurious to you, your family, and the audience too. Annadata Sukhi Bhava. ಅನ್ನದಾತ ಸುಖಿ ಭವ. ನಾನಿವತ್ತು ಮಾತಾಡಕೊಳ್ರಿರೋಂಥ ಕ್ರಾಫ್ಟು ಸ್ಪೆಷಲ್ ಎಫೆಕ್ಟ್ ಪಾರ್ಟಿಕಲ್ಸ್ ಅಂತ. ಏನಿದು ಸ್ಪೆಷಲ್ ಎಫೆಕ್ಟ್ ಪಾರ್ಟಿಕಲ್ಸ್ ಅಂದರೆ, ಒಂದು ಶಾರ್ಟಲ್ಲಿ ಒಂದು ಫ್ರೇಮಲ್ಲಿ ಎಕ್ಸ್ಪ್ಲೋಷನ್ ಅಂದರೆ ಬಾಂಬ್ ಎಕ್ಸ್ಪ್ಲೋಷನ್ ಆ ಥರ, ಅಥವಾ ಏನೋ ಒಂದು ದೊಡ್ಡ ಫೈರ್ ಎಕ್ಸ್ಪ್ಲೋಷನ್ ಆ ಥರ ಏನಾದರೂ ಇದ್ದರೆ, ಅಥವಾ ಒಂದು ದೊಡ್ಡ ವಿಂಡ್ ಎಕ್ಸ್ಪ್ಲೋಷನ್ ಆಗೋ ಥರ ಇದ್ದರೆ, ಅಥವಾ ಸ್ಮೋಕ್ ಎಫೆಕ್ಟ್ ಬರಬೇಕಾದ್ರೆ, ಅಥವಾ ಡಸ್ಟ್ ಪಾರ್ಟಿಕಲ್ಸು ಅಥವಾ ಮಿಸ್ಟ್ ಇರಬೇಕು, ಈ ಥರದ್ದೆಲ್ಲ ಹ್ಯಾಂಡ್ಲ್ ಮಾಡೋದು ಸ್ಪೆಷಲ್ ಎಫೆಕ್ಟ್ಸ್ ಪಾರ್ಟಿಕಲ್ಸ್ ಡಿಪಾರ್ಟ್ಮೆಂಟ್. ಏನು ಇದು ಅಂತಂದರೆ, VFXಲ್ಲಿ ಮಾಡೋಕ್ಕಾಗಲ್ವಾ ಅಂತ ನೀವು ಕೇಳಿದ್ರೆ, ನೋಡಿ, ನ್ಯಾಚುರಲ್ಲಾಗಿ ಏನು ಸಾಧ್ಯನೋ ಅದು ನ್ಯಾಚುರಲ್ಲಾಗಿ ಆನ್ ದ ಸೆಟ್ಟೇ ಮಾಡಿ ಅನ್ನೋದು ನನ್ನ ಸಜೆಷನ್ ನಿಮಗೆ ಕೊಡೋದು. ಯಾಕೆಂದರೆ ಫೈರ್ ಎಕ್ಸ್ಪ್ಲೋಷನ್ ಒರಿಜಿನಲ್ ಆಗಿ ಬಂದರೆ ಅದು ಬ್ಯೂಟಿನೇ ಬೇರೆ ಥರ ಇರುತ್ತೆ, ಅದು ನ್ಯಾಚುರಲ್ ಆಗಿರುತ್ತೆ, ರಿಯಲಿಸ್ಟಿಕ್ ಆಗಿರುತ್ತೆ. ಆಮೇಲೆ ಆ ಬ್ಲಾಸ್ಟ್ ಆಗಬೇಕಾದ್ರೆ ಅಲ್ಲಿ ಮಣ್ಣು, ಅಲ್ಲಿಂದ ಬಿಲ್ಡಿಂಗ್ದು ಇದೆಲ್ಲ ಕಿತ್ಕೊಂಡು ಹಿಂಗೆ ಹೋದಾಗ ಆ ಡಸ್ಟು ಫಾರ್ಮ್ ಆಗುತ್ತಲ್ಲ, ಸೊ ಆ ನ್ಯಾಚುರಲಿಟಿ ಇರುತ್ತೆ. ಅದಕ್ಕೆ ಸೆಟ್ಟಲ್ಲೇ ಮಾಡಬೇಕಾದಂಥ ಪರಿಸ್ಥಿತಿ ಸ್ಪೆಷಲ್ ಎಫೆಕ್ಟ್ ಪಾರ್ಟಿಕಲ್ಸ್. ಇನ್ನೊಂದು ಸ್ಮೋಕ್ ಬೇಕಾಗಿರುತ್ತೆ. ಸ್ಮೋಕ್ ಏನಕ್ಕೆ ಬೇಕಾಗಿರುತ್ತೆ? ಇವಾಗ ಬೆಳಗಿನ ಜಾವ ಸೂರ್ಯ ಉದಯಿಸ್ತಾ ಇರ್ತಾನೆ, ಯಾವುದೋ ಒಂದು ತೋಟದಲ್ಲಿ ಒಂದು ಶಾಟ್ ಅಂತ ಇಟ್ಕೊಳ್ಳಿ. ಆವಾಗ ಸೂರ್ಯ ಉದಯಿಸ್ತಾ ಇರಬೇಕಾದ್ರೆ ಅದ್ರ ಕಿರಣ ಪ್ರಾಮಿನೆಂಟಾಗಿ ಬೀಳಬೇಕಂದ್ರೆ ಅಲ್ಲಿ ಐದರ್ ಮಿಸ್ಟ್ ಇರಬೇಕು ಆರ್ ಒಂದು ಸ್ಮೋಕ್ನ ನೀವು ಕ್ರಿಯೇಟ್ ಮಾಡಬೇಕು. ಮುಂಚಿನ ಕಾಲದಲ್ಲಿ ಹೆಂಗೆ ಮಾಡ್ತಾಯಿದ್ರು, ಒಂದು ಸ್ಟೀಲ್ ಬಾಂಡ್ಲಿಗೆ ಜಿಂಕ್ ವೈರ್ ಕಟ್ಬಿಟ್ಟು ಅದರಲ್ಲಿ ಮರದ ಪೀಸ್ಗಳನ್ನೆಲ್ಲ ಹಾಕಿ ಅದಕ್ಕೆ ಬೆಂಕಿ ಹಚ್ಚಿ ಕೆಂಡ ಮಾಡಿಕೊಂಡು ಅದರಲ್ಲಿ ಡ್ರೈ ಲೀವ್ಸು ಮತ್ತು ಸಾಂಬ್ರಾಣಿ ಹಾಕ್ಕೊಂಡು ಒಬ್ಬ ಹುಡುಗ ಅಸಿಸ್ಟೆಂಟು ಹಿಂದೆಗಡೆ ಹಿಡ್ಕೊಂಡು ಓಡಾಡ್ತಿದ್ದ, ಸ್ಮೋಕು ಅಲ್ಲಿ ತನಕ ಏರೋ ತನಕ. ಅದೇನಾಗುತ್ತೆ, ಅವಾಗ ಸೂರ್ಯನ ಕಿರಣಗಳು ಆ ಸ್ಮೋಕ್ ಥ್ರೂ ಎಂಟರ್ ಆದಾಗ ಆ ಶಾಟ್ ಬರೋ ಅಂಥ ವೇನೇ ಬೇರೆ. ಅದನ್ನ ವಿಜುವಲ್ ಎಫೆಕ್ಟ್ಸಲ್ಲಿ ನಾವು ಕ್ರಿಯೇಟ್ ಮಾಡೋಕ್ಕಾಗಲ್ವಾ ಅಂದರೆ ಮಾಡ್ಬೋದು, ಬಟ್ ನ್ಯಾಚುರಾಲಿಟಿ ಇರೋದಿಲ್ಲ. ಅದಕ್ಕೋಸ್ಕರ ನ್ಯಾಚುರಲ್ ಆಗಿರೋಕ್ಕೆ ಅಲ್ಲೇ ಮಾಡಬೇಕಾಗತ್ತೆ ಒಂದು. ಅದಾದಮೇಲೆ ಸರ್ ರೈನ್ ಎಫೆಕ್ಟು ಮಾಡಬೇಕು ಅಂದರೆ ಅದು ವಿಜುವಲ್ ಎಫೆಕ್ಟ್ಸಲ್ಲಿ ಮಾಡೋಕ್ಕಾಗಲ್ವಾ ಅಂದರೆ ಈ ನಡುವೆ ಮಾಡ್ತಾಯಿದ್ದಾರೆ, ಬಟ್ ಆರ್ಟಿಫಿಷಿಯಲಾಗಿ ಕಾಣುತ್ತೆ. ಆ ಮಳೆ ಬೀಳ್ತಾ ಇದೆ, ಆ ಮೈ ಮೇಲೆ ಬಿದ್ದಾಗ ಅದು ಒದ್ದೆ ಆಗೋದು, ಅದೆಲ್ಲ ಅಲ್ಲೇ ಕ್ರಿಯೇಟ್ ಮಾಡಿದ್ರೆ ಚೆಂದ. ಅದು ಬಿಟ್ಟರೆ ಈ ನಡುವೆ ಬಬಲ್ಸ್ ಯೂಸ್ ಮಾಡ್ತಾರೆ, ಪಾರ್ಟಿಕಲ್ ಎಫೆಕ್ಟ್ ಅಂತ ಬಬಲ್ಸ್ ಯೂಸ್ ಮಾಡ್ತಾರೆ. ಏನಿದು ಬಬಲ್ಸ್ ಯೂಸ್ ಮಾಡ್ತಾರೆ? ಫ್ರೇಮ್ ಬ್ಯೂಟಿಗೋಸ್ಕರ ಯೂಸ್ ಮಾಡ್ತಾರೆ. ಅದು ಬಿಟ್ಟರೆ ಒಂದು ಮಿಸ್ಟ್ ಮಿಷಿನ್ ಅಂತಲೇ ಬಂದಿದೆ, ಸ್ಮೋಕ್ ಮಿಷಿನ್ ಅಂತಲೇ ಬಂದಿದೆ. ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಇವರು ಆ ಒಂದು ಫ್ರೇಮ್ ಬ್ಯೂಟಿ ಅಥವಾ ಆ ಒಂದು ಫ್ರೇಮ್ಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ವರ್ಕ್ ಮಾಡಿ ಅದನ್ನ ಚೆನ್ನಾಗಿ ಕಾಣೋ ಥರ ಪ್ರೆಸೆಂಟ್ ಮಾಡೋಕ್ಕೆ ಇವರು ಹೆಲ್ಪ್ ಮಾಡ್ತಾರೆ. ಆಮೇಲೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕಾರ್ ಬಂತು, ಒಂದು ಕಾರ್ ಫುಲ್ ಸ್ಪೀಡಲ್ಲಿ ಬರ್ತಾಯಿದೆ, ಫುಲ್ ಸ್ಪೀಡಲ್ಲಿ ಬಂದು ಬ್ರೇಕ್ ಹೊಡೆದಿದ ತಕ್ಷಣ ಅದೊಂದು ಡ್ರಿಫ್ಟ್ ಹೊಡೆದ್ಬಿಟ್ಟು ಅಲ್ಲೊಂದು ಡಸ್ಟ್ ಎದ್ದು ಅದು ಆ ಫ್ರೇಮ್ ಬ್ಯೂಟಿನೇ ಬೇರೆ. VFXಲ್ಲಿ ಮಾಡೋಕ್ಕಾಗಲ್ವಾ? ಮಾಡ್ಬೋದು, ಇಲ್ಲ ಅಂತ ಅಲ್ಲ, ಬಟ್ ವೆನ್ ಇಟ್ ಈಸ್ ಪಾಸಿಬಲ್ ನ್ಯಾಚುರಲಿ ಪ್ಲೀಸ್ ಡೂ ಇಟ್. ಅದು ಮಾಡಿದಾಗ ಏನು ಅಂದರೆ ಆ ಒಂದು ನ್ಯಾಚುರಲ್ ಥಿಂಗ್ಸ್ ಫ್ರೇಮ್ ಮೇಲೆ ಬಂದಾಗ, ಸ್ಕ್ರೀನ್ ಮೇಲೆ ಬಂದಾಗ ಅದ್ರ ಎಫೆಕ್ಟ್ ಕೊಡೋ ಮಜಾ ಇದೆಯಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಫಾರ್ ಎಕ್ಸಾಂಪಲ್ ಇವಾಗ ಒಬ್ಬ ಹೀರೋ ವಿಲನ್ಗೆ ಹೊಡಿತಾ ಇದ್ದಾನೆ ಅಂದ್ಕೊಳ್ಳಿ, ಒಂದು ಕಟ್ಟಿಗೆ ತೊಗೊಂಡು ಹೊಡಿತಾ ಇದ್ದಾನೆ. ಆ್ಯಕ್ಚುಲಾಗಿ ಇದು ಸಿನಿಮಾ, ಸೊ ಕಟ್ಟಿಗೆ ತೊಗೊಂಡು ಹೊಡಿತಾ ಇದ್ದಾನೆ, ನಿಜವಾದ ಕಟ್ಟಿಗೆ ತೊಗೊಂಡು ಆ ಫೋರ್ಸಲ್ಲಿ ಹೊಡೆದ್ರೆ ಬದುಕ್ತಾನ? ಇಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಒಂದು ಡಮ್ಮಿ ಯೂಸ್ ಮಾಡ್ತಾರೆ, ಡಮ್ಮಿ ಟ್ರೀ ಥರ ಇರೋಂಥದ್ದನ್ನ ಯೂಸ್ ಮಾಡ್ತಾರೆ. ಅದು ತೊಗೊಂಡು ಹೊಡೆದಾಗ ಅದು ಆ ಎಫೆಕ್ಟ್ ಕೊಡೋದಿಲ್ಲ. ಯಾವ ಎಫೆಕ್ಟ್ ಕೊಡೋದಿಲ್ಲ? ಅಲ್ಲಿಂದ ಒಂದು ಡಸ್ಟ್ ಹಿಂಗೆ ಎದ್ದೊಳ್ಳಿಲ್ಲ ಅಂದರೆ ಅಲ್ಲಿಂದ ಒಂದು ಆ ಸೌಂಡು ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಆ ವಿಜುವಲಿ ಆ ಎಫೆಕ್ಟು ಆ ಬಟ್ ಅಂತ ಹಿಂಗೆ ಬ್ಲಾಸ್ಟ್ ಆಗುತ್ತಲ್ಲ, ಆ ಬ್ಲಾಸ್ಟ್ ಆದಾಗ ಅವ್ನ ಮೂಳೆ ಮುರಿತು ಅನ್ನೋ ಫೀಲ್ ಕೊಡುತ್ತೆ. ಆ ಫೀಲ್ ಕೊಡಬೇಕು ಅಂದರೆ ಅಲ್ಲೇ ಯೂಸ್ ಮಾಡಬೇಕು. ಅದನ್ನ VFXಲ್ಲಿ ಯೂಸ್ ಮಾಡೋದು ತುಂಬ ಆರ್ಟಿಫಿಷಿಯಲ್ ಆಗಿ ಕಾಣುತ್ತೆ. ಸೊ ಎಲ್ಲೆಲ್ಲಿ ನಿಮಗೆ ಸ್ಪೆಷಲ್ ಎಫೆಕ್ಟ್ ಪಾರ್ಟಿಕಲ್ಸ್ ಯೂಸ್ ಮಾಡಬೇಕು ಅನಿಸುತ್ತೋ, ಇವಾಗ ಫಾರ್ ಎಕ್ಸಾಂಪಲ್ ದೊಡ್ಡ ದೊಡ್ಡ ಪ್ರೊಪೆಲ್ಲರ್ಸ್ ಎಲ್ಲ ಇಟ್ಕೊಂಡ್ಬಿಟ್ಟು ಏನು ಮಾಡ್ತಾರೆ ಗೊತ್ತಾ, ಒಂದು ಬಿರುಗಾಳಿ ಬರೋವಂಥ ಸೀನು, ಅಲ್ಲಿ ಮರಗಳನ್ನೆಲ್ಲ ದೊಡ್ಡ ದೊಡ್ಡ ಫ್ಯಾನ್ಗಳಿಟ್ಟು ಅಲ್ಲಾಡಿಸ್ತಾರೆ, ಮರ ಗಿಡಗಳನ್ನ ಅಲ್ಲಾಡಿಸ್ತಾರೆ. ಪ್ರೊಪೆಲ್ಲರ್ಸ್ ಎಲ್ಲ ಯೂಸ್ ಮಾಡಿ ಅದ್ರ ಮುಂದೆ ಸ್ಯಾಂಡ್ ಪಾರ್ಟಿಕಲ್ಸು ಮತ್ತು ಲೀವ್ಸು ಎಲ್ಲ ತೊಗೊಂಬಂದು ಹಾಕಿದಾಗ ಅದು
ಹಾರ್ಕೊಂಬಂದಾಗ ಆ ಬಿರುಗಾಳಿ ಎಫೆಕ್ಟು ತುಂಬ ಚೆನ್ನಾಗಿ ಬರುತ್ತೆ. ಅದು ಆ ಫ್ರೇಮ್ನ ಬ್ಯೂಟಿಫಿಕೇಷನ್ ಮಾಡುತ್ತೆ. ಇನ್ನೊಂದೇನು ಅಂತಂದರೆ ಈ ಡಿಪಾರ್ಟ್ಮೆಂಟ್ ಅವ್ರಿಗೆ ಏನೆಲ್ಲ ಗಮನ ಇರಬೇಕಾಗತ್ತೆ ಅಂದರೆ ಇವರು ನೇಚರ್ಗೆ ಹತ್ತಿರ ಇರಬೇಕಾಗತ್ತೆ. ಏನಕ್ಕೆ ನೇಚರ್ಗೆ ಹತ್ತಿರ ಇರಬೇಕು? ಸನ್ಲೈಟ್ ಯಾವ ಕಡೆಯಿಂದ ಬಂತು, ಸನ್ ರೇಸ್ ಯಾವ ರೀತಿ ಬೀಳ್ತಾ ಇದೆ, ಸೊ ಸ್ಮೋಕ್ನ ಅದ್ರ ಆಪೋಸಿಟ್ ಡೈರೆಕ್ಷನಿಂದ ಹೆಂಗೆ ತೊಗೊಂಡು ಹೋದರೆ ಅದು ಬ್ಯೂಟಿಫುಲ್ಲಾಗಿ ರೇಸು ಕ್ಯಾಪ್ಚರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು. ಇನ್ನೊಂದು, ಮಳೆ ಯಾವ ಕಡೆಯಿಂದ ಬೀಳ್ತಾ ಇದೆ, ಗಾಳಿ ಯಾವ ಕಡೆಯಿಂದ ಬೀಸ್ತಾ ಇದೆ ಅದು ಗೊತ್ತಿರಬೇಕು. ಯಾಕೆಂದರೆ ರೈನ್ ಯಾವ ಕಡೆಗೆ ಪ್ಲೇಸ್ ಮಾಡಬೇಕು ಇವರು. ಸೊ ಹಿಂದೆಗಡೆ ಮರಗಳು ಯಾವ ಕಡೆ ಅಲ್ಲಾಡ್ತಾ ಇದೆ, ಮರಗಳು ಯಾವ ಕಡೆ ಅಲ್ಲಾಡ್ತಾ ಇದೆಯೋ ಅದ್ರ ಸೈಡ್ಗೆ ಬೀಳ್ತಾ ಇದೆಯಾ ಅಥವಾ ಆಪೋಸಿಟ್ ಡೈರೆಕ್ಷನ್. ಸೊ ಒಂದು ಫ್ರೇಮ್ನ ಬ್ಯೂಟಿಫುಲ್ ಮಾಡೋದು ಅಥವಾ ಶ್ಯಾಬಿಯಾಗಿ ಕಾಣೋಕ್ಕೆ ಆಗೋದು ಎರಡೂ ಸಾಧ್ಯತೆ ಇದೆ. ಬಟ್ ಅದನ್ನ ಬ್ಯೂಟಿಫುಲ್ ಮಾಡಬೇಕು ಅಂದರೆ ನೇಚರ್ಗೆ ಹತ್ತಿರವಾಗಿರಬೇಕು ಇವರು. ಆಮೇಲೆ ಒಂದು ಬೆಂಕಿ ಅವಘಡ ನಡೆದ್ರೆ, ಬ್ಲಾಸ್ಟ್ ಆದರೆ ಏನೇನೆಲ್ಲ ಹಾರುತ್ತದ್ರಲ್ಲಿ ಅದು ಗೊತ್ತಿರಬೇಕಾಗುತ್ತೆ ಅವ್ರಿಗೆ. ಸೊ ಅದಾದಮೇಲೆ ಅದು ಫೈರ್ನ ಎಲ್ಲೆಲ್ಲಿ ಪ್ಲೇಸ್ ಮಾಡಬೇಕಾಗತ್ತೆ, ವಾಟ್ ಈಸ್ ದ ಸೀರಿಯಸ್ನೆಸ್ ಆಫ್ ದ ಎಕ್ಸ್ಪ್ಲೋಷನ್, ಯಾವ ರೇಂಜಿಗೆ ಎಕ್ಸ್ಪ್ಲೋಷನ್ ಆಯಿತು ಅದ್ರ ಬಗ್ಗೆ ಎಲ್ಲ ಒಂದು ಥಾಟ್ ಪ್ರೋಸೆಸ್ ಇರಬೇಕು. ಅದಾದಮೇಲೆ ನೆಕ್ಸ್ಟು ಯಾವ ಕಡೆಯಿಂದ ನಾವು ಡಸ್ಟು ಎಪ್ಸಿದ್ರೆ ಯಾವ ಕಡೆಗೆ ಅದು ಫ್ಲೋ ಆಗುತ್ತೆ. ಸೊ ಲಾಜಿಕ್ಕು ಬಿಹೈಂಡ್ ಇಟ್ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ಫ್ರೇಮು ಅಥವಾ ಶಾರ್ಟು ಎಲ್ಲ ಹಾಳಾಗೋಗುತ್ತೆ. ಸೊ ಯಾರ ಅಂಡರು ಇವರು ಅದನ್ನ ಕೆಲಸ ಮಾಡ್ತಾರೆ ಅಂತ ನಾವು ತೊಗೊಂಡ್ರೆ ಇವರು ಎರಡು ಥರ ಬರುತ್ತೆ. ಇವರು ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಲೆಕ್ಕಕ್ಕೆ ಬರ್ತಾರೆ. ಬಟ್ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಯಾರಿಗೋಸ್ಕರ ಇವರು ಕೆಲಸ ಮಾಡ್ತಾರೆ ಅಂತ ನಾವಂದರೆ ಇವರು ದೇ ವಿಲ್ ಬಿ ಕ್ಲೋಸ್ಲಿ ವರ್ಕಿಂಗ್ ವಿತ್ ದ ಸಿನಿಮಾಟೋಗ್ರಾಫರ್ ಆ್ಯಂಡ್ ದ ಸ್ಟಂಟ್ ಡೈರೆಕ್ಟರ್. ಯಾಕೆಂದರೆ ಇದು ಎಕ್ಸ್ಪ್ಲೋಷನ್ಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಇದೆಲ್ಲ ಬರೋದು ಸ್ಟಂಟ್ ಡಿಪಾರ್ಟ್ಮೆಂಟು ಅಥವಾ ಸಿನಿಮಾಟೋಗ್ರಫಿ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ. ಯಾಕೆಂದರೆ ಅವೆರಡೇ ಡಿಪಾರ್ಟ್ಮೆಂಟ್ ಲೆಕ್ಕಾಚಾರ ನಮಗೆ ಗೊತ್ತಿರೋ ಪ್ರಕಾರ. ಯಾಕೆಂದರೆ ಹೆಂಗೆ ಪಾರ್ಟಿಕಲ್ಸ್ನ ಯಾವ ರೀತಿ ಶೋ ಮಾಡಬೇಕು ಅಂತ ಸಿನಿಮಾಟೋಗ್ರಾಫರ್ಗೆ ಗೊತ್ತಿರುತ್ತೆ, ಮತ್ತು ಎಕ್ಸ್ಪ್ಲೋಷನ್ಸ್ ಅಥವಾ ಸ್ಟಂಟ್ ಸೀಕ್ವೆನ್ಸ್ನ ಹೆಂಗೆ ಮಾಡಬೇಕು ಅಂತ ಸ್ಟಂಟ್ ಡೈರೆಕ್ಟರ್ ಮಾಡ್ತಾ ಇರ್ತಾರೆ. ಸೊ ಇವ್ರ ಜೊತೆ ಕ್ಲೋಸ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ನಮ್ಮ ಸ್ಪೆಷಲ್ ಎಫೆಕ್ಟ್ಸ್ ಪಾರ್ಟಿಕಲ್ಸ್ ಡಿಪಾರ್ಟ್ಮೆಂಟ್ ಅವರು. ಈ ಎಪಿಸೋಡಲ್ಲಿ ನಾನು ಸ್ಪೆಷಲ್ ಎಫೆಕ್ಟ್ ಪಾರ್ಟಿಕಲ್ಸ್ ಬಗ್ಗೆ ಮಾತಾಡಿದ್ದೀನಿ. ಇವರು ಕ್ಲೋಸ್ಲಿ ನಮ್ಮ ಸ್ಟಂಟ್ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಎಪಿಸೋಡಲ್ಲಿ ಸ್ಟಂಟ್ ಡೈರೆಕ್ಟರ್ಸ್ ಬಗ್ಗೆ ಮಾತಾಡ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್.